ಅಂತೂ ಇಂತೂ WPL ಫೈನಲ್ ಸ್ಟೇಜ್ ಗೆ ಬಂದು ತಲುಪಿಟ್ಟಿದೆ. ದಟ್ ಇಟ್ಸ್ ನಾಟ್ ಈ ಸಲ ಕಪ್ ನಮ್ದೇ, ಇಟ್ಸ್ ಈ ಸಲ ಕಪ್ ನಮ್ದು. ಈಗಾಗಲೇ ನಮ್ಮ RCB ಟೀಮ್ ಕೂಡ ಫೈನಲ್ ಗೆ ಹೋಗಿರುವಂತದ್ದು. ಈ ವಿಷಯ ನಮ್ಗೆ ಅವತ್ತೇ ಗೊತ್ತಾಯ್ತು. ಯಾವತ್ತು UP ಮತ್ತೆ RCB ಮ್ಯಾಚ್ ಆಯ್ತಲ್ಲ, ಅವತ್ತೇ ಕನ್ಫರ್ಮ್ ಕೂಡ ಆಗ್ಬಿಡ್ತು. ಹುಚ್ಚು ನಾಯಿ ಹೊಡೆದಂಗ್ ಹೊಡೆದ್ಬಿಟ್ರು ಅವತ್ತು. ಏನು ಗ್ರೇಸ್ ಹ್ಯಾರಿಸ್, ಸ್ಮೃತಿ ಮಂದಣ್ಣ ಇವರೇ ನಿಂತ್ಕೊಂಡು ಆಡಿ ಒಳ್ಳೆ ಫಾರ್ಮಲ್ ಕೂಡ ಇದಾರೆ ಗುರು. ಅಯ್ಯೋ ಫೈನಲ್ ಅಲ್ಲಿ ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರ ಅಂತ. ಹಾಗಂತ ಈಗ ಕಾಂಪಿಟೇಷನ್ ಏನ್ ಕಡಿಮೆ ಅಲ್ಲ, ಡೆಲ್ಲಿ ಟೀಮ್ ಕೂಡ ಅದೇ ರೀತಿಗೆ ರೆಡಿ ಕೂಡ ಆಗ್ಬಿಟ್ಟಿದೆ. ನಿನ್ನೆ ಗುಜರಾತ್ ಮತ್ತೆ ಡೆಲ್ಲಿ ಮ್ಯಾಚ್ ಕೂಡ ಆಯ್ತು, ಎಲಿಮಿನೇಟರ್ ಮ್ಯಾಚ್ ಕೂಡ ಆಯ್ತು. ಅದೊಂದು ಡೌಟ್ ಕೂಡ ಆಯ್ತು, ಅಂದ್ರೆ ಒಂದು ಕ್ಯೂರಿಯಾಸಿಟಿ ಕೂಡ ಆಯ್ತು. RCB ಆಪೋಸಿಟ್ ಫೈನಲ್ಗೆ ಯಾರು ಬರ್ಬೋದು ಅಂತ. ಈಗ ಫೈನಲ್ ಆಗಿ ಅದು ಕನ್ಫರ್ಮ್ ಕೂಡ ಆಗಿದೆ. ಡೆಲ್ಲಿ ಈಗ RCB ಅಗೇನ್ಸ್ಟ್ ಆಡ್ತಾ ಇರುವಂತದ್ದು. ನಿನ್ನೆ ಮ್ಯಾಚ್ ಅನ್ನ ನೋಡಿದ್ರೆ ಯಾವ ತರ ಚಚ್ಚಿ ಬಿಸಾಕಿದಾರೆ ಅಂತ. ಡೆಲ್ಲಿ ಟೀಮ್ ಏನು ವೀಕ್ ಅನ್ಕೊಂಬೇಡಿ, ಸುಮಾರು 4ನೇ ಸರಿ ಫೈನಲ್ಗೆ ಎಂಟ್ರಿ ಆಗ್ತಿರುವಂತದ್ದು. ಲಾಸ್ಟ್ ಇಯರ್ ಕೂಡ ಅಷ್ಟೇ ಮುಂಬೈ ಮತ್ತೆ ಡೆಲ್ಲಿ ಫೈನಲ್ ಕೂಡ ಆಗಿತ್ತು. ಅಲ್ಲಿ ಮುಂಬೈ ಕೂಡ ವಿನ್ ಆಯ್ತು, ಮತ್ತೆ ಡೆಲ್ಲಿ ರನ್ನರ್ ಅಪ್ ಕೂಡ ಆಯ್ತು. ಅದ್ರಗಿಂತ ಮುಂಚೆ ನೋಡಿದ್ವಿ ಲಾಸ್ಟ್ ಇಯರ್ ನೋಡಿದ್ವಿ 2024 ಅಂದ್ರೆ ನಮ್ಮ RCB ಟೀಮ್ ಇಂದ ವಿನ್ ಕೂಡ ಆಗಿತ್ತು. RCB ಫೈನಲ್ಗೆ 2 ಸಲ ಎಂಟ್ರಿ ಕೂಡ ಆಗಿದೆ, ಮತ್ತೆ ಡೆಲ್ಲಿ ಟೀಮು 4 ಸಲ ಎಂಟ್ರಿ ಆಗ್ತಿರುವಂತದ್ದು. ಯೋಚನೆ ಮಾಡಿ, ಕಾಂಪಿಟೇಷನ್ ಈಸಿ ಇಲ್ಲ. ನೋಡ್ಬೇಕು, ನಾಳೆ ಮ್ಯಾಚ್ ಸಕ್ಕತ್ತಾಗಿರುತ್ತೆ ಫೈನಲ್ ಮ್ಯಾಚ್. ಮತ್ತೆ ನಿನ್ನೆ ಡೆಲ್ಲಿ ಅವರು ಕೂಡ ಅಷ್ಟೇ ಕೇವಲ 15.4 ಓವರ್ಲೆ ಮ್ಯಾಚ್ ಅನ್ನ ಎಂಡ್ ಕೂಡ ಮಾಡಿರುವಂತದ್ದು ಗುರು. 168 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು ಗುಜರಾತ್ ಅವರು. ಚೆಚ್ಚಿ ಬಿಸಾಕ್ ಬಿಟ್ಟಿದ್ದಾರೆ. ಟಾಪ್ 4 ಬ್ಯಾಟ್ಸ್ಮನ್ಸ್ ಕಡೆ ಮ್ಯಾಚ್ ಅನ್ನ ಮುಗಿಸ್ಬಿಟ್ಟಿದ್ದಾರೆ ನಿನ್ನೆ ಮ್ಯಾಚ್ ಅಲ್ಲಿ. ಸೊ ಇದ್ರಲ್ಲ ಗೊತ್ತಾಗುತ್ತೆ RCB ಕೂಡ ಅದೇ ರೀತಿಯ ಫಾರ್ಮಲ್ ಕೂಡ ಇದೆ, ಗುಜರಾತ್ ಕೂಡ ಅದೇ ರೀತಿಯ ಫಾರ್ಮಲ್ ಕೂಡ ಇದೆ. ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕ್ರಿಕೆಟ್ ಕಂಟೆಂಟ್ ಗಳನ್ನ ಮುಂದೆ ಕೂಡ ನೋಡ್ತಾ ಇರಬಹುದು. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಆಕ್ಚುಲಿ ನಿನ್ನೆ ಗುಜರಾತ್ ಮತ್ತೆ ಡೆಲ್ಲಿ ಫ್ಯಾನ್ಸ್ ಗಳು ಎಷ್ಟು ಜನ ಕಾಯ್ತಾ ಇದ್ರ ಗೊತ್ತಿಲ್ಲ, ಬಟ್ ನಮ್ಮ RCB ಫ್ಯಾನ್ಸ್ ಗಳು ಆಗಿದ್ದ ಹೆಚ್ಚು ಮ್ಯಾಚ್ ಅನ್ನ ಕೂಡ ನೋಡ್ತಾರೆ. ಏನೋ ಕೆಲವೊಂದು ಒಂದು ಕ್ಯೂರಿಯಾಸಿಟಿ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿತ್ತು. RCB UP ಮ್ಯಾಚ್ ಮುಗ್ದಾಗ್ಲಿಂದ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿತ್ತು, ಯಾರು ಬರ್ತಾರೆ ಫೈನಲ್ಗೆ ಅಂತ. ಸೊ ಹಾಗಾಗಿ ನಿನ್ನೆ ಮ್ಯಾಚ್ ನಮ್ಮ RCB ಫ್ಯಾನ್ಸ್ ಒಂದು ಬಿಡ್ದಂಗ್ ನೋಡಿರ್ತಾರೆ. ಸೊ ಫೈನಲ್ ಈಗ ಕನ್ಫರ್ಮ್ ಆಗ್ಬಿಟ್ಟಿದೆ. ಮತ್ತೆ ಈಗ ಗುಜರಾತಿಗೆ ನಿನ್ನೆ ಏನಾಯ್ತಾ ಗೊತ್ತಿಲ್ಲ, ನಿನ್ನೆ ಎಲಿಮಿನೇಟರ್ ಮ್ಯಾಚ್ ಅನ್ಕೊಂಡಿದ್ರು, ಅಂದ್ರೆ ಒಂದು ಕಾಮನ್ ಆದ ಗೇಮ್ ಅನ್ಕೊಂಡಿದ್ರು, ಗೊತ್ತಾಗ್ಲಿಲ್ಲ. ಏನ್ ಗುರು, ನಿನ್ನೆ ಬೆತ್ಮೋನಿ ಒಬ್ಬರೇ ನಿಂತ್ಕೊಂಡು ಆಡಿರುವಂತದ್ದು. ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು 51 ಬಾಲಿಗೆ 62 ರನ್ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ ಬಂದಂತ 4 ಜನ ಬ್ಯಾಟ್ಸ್ಮನ್ಸ್ ಗಳು 0, 6, 16 ಈ ತರ ಆಡಿರುವಂತದ್ದು. ಏನು ನಿಜವಾಗ್ಲೂ ನಾನು ನಿನ್ನೆ ಅವರು ಸೀರಿಯಸ್ ಆಗಿ ತಗೊಂಡಿಲ್ಲ ಅನ್ಸುತ್ತೆ ಮ್ಯಾಚ್ ನ. ಆ ತರ ಗೇಮ್ ಪ್ಲಾನ್ ಕೂಡ ಆಡಿದ್ರೆ. ಅದಾದ್ಮೇಲೆ 6ನೇ ಪ್ಲೇಸ್ ಅಲ್ಲಿ ಬಂದಂತ ಜಾರ್ಜಿಯಾ ವರೆಹಮ್ ಅವರು ಕೂಡ ಅಷ್ಟೇ. ನಿನ್ನೆ ಏನಾದ್ರು ಮ್ಯಾಚ್ ಅಲ್ಲಿ ನಿಂತ್ಕೊಂಡು ಆಡ್ಲಿಲ್ಲ ಅಂದಿದ್ರೆ ಡೆಫಿನೆಟ್ಲಿ ಏನೊಂದು 120 ಒಳಗೆ ಟಾರ್ಗೆಟ್ ಅನ್ನ ಸೆಟ್ ಕೂಡ ಮಾಡ್ಬಿಡೋರು. ಅದಾದ್ಮೇಲೆ ಡೆಲ್ಲಿಗೆ ಇನ್ನೂ ಈಸಿ ಆಗ್ಬಿಡುದು. ಆಲ್ರೆಡಿ ಒಂದ್ ಸೈಡ್ ಮ್ಯಾಚ್ ಆಗ್ಬಿಟ್ಟಿತ್ತು, ಇನ್ನ 120 ಒಳ ಕೊಟ್ಟಿದ್ರು ಅಂದ್ರೆ ನನ್ನ ಪ್ರಕಾರ ಇನ್ನೊಂದು 10 ಓವರ್ ಒಳಗೆ ಮ್ಯಾಚ್ ಅನ್ನ ಮುಗಿಸ್ಕೊಡ್ತಿದ್ರು ಅನ್ಸುತ್ತೆ. ಆ ತರ ಪರ್ಫಾರ್ಮ್ ಮಾಡಿರುವಂತ ನಿನ್ನೆ ಡೆಲ್ಲಿ ಬ್ಯಾಟ್ಸ್ಮನ್ಸ್ ಗಳು. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಅಷ್ಟೇ ಹೆನ್ರಿಗೆ 3 ವಿಕೆಟ್ ಕೂಡ ಬಿದ್ದಿದೆ. ಅದಾದ್ಮೇಲೆ ನಂದಿನಿ ಶರ್ಮಾಗೆ 2 ವಿಕೆಟ್ ಕೂಡ ಬಿದ್ದಿದೆ. ಹೊಡ್ಸ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿಲ್ಲ, ಫಾಸ್ಟ್ ಬೌಲರ್ಸ್ ಹೊಡ್ಸ್ಕೊಂಡ್ರು ಕೂಡ ಹೆಲ್ಪ್ ಸಿಕ್ತು ಅಂದ್ರೆ ಫೀಲ್ಡ್ ಅಲ್ಲಿ ಹೆಲ್ಪ್ ಸಿಕ್ತು ಅಂದ್ರೆ ವಿಕೆಟ್ ಗಳು ಬಿದ್ದೇ ಬೀಳುತ್ತೆ. ಅದೇ ರೀತಿಯಾಗಿ ಇಬ್ರು ಕೂಡ ಅಷ್ಟೇ, ಒಬ್ರಿಗೆ 3 ವಿಕೆಟ್ ಬಿದ್ರೆ ಇನ್ನೊಬ್ರಿಗೆ 2 ವಿಕೆಟ್. ಸಖತ್ತಾದ ಕಂಟ್ರೋಲ್ ನ ಕೂಡ ನಿನ್ನೆ ಮ್ಯಾಚ್ ಅಲ್ಲಿ ಆಗಿರುವಂತದ್ದು. ಅದಾದ್ಮೇಲೆ ಗುಜರಾತ್ ಅವರು ಎಷ್ಟು 168 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು, 7 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು. ಅದಾದ್ಮೇಲೆ ತಗೊಳ್ಳಿ ಕಡೆ ಡೆಲ್ಲಿ ಇನ್ನಿಂಗ್ಸ್ ಸ್ಟಾರ್ಟ್ ಆಯ್ತು. ಒಂಥರ RCB ವಾರ್ನಿಂಗ್ ಕೊಟ್ಟಂಗಿತ್ತು ಗುರು. ಸ್ಟಾರ್ಟಿಂಗ್ ಬಂದಂತ ಇಬ್ರು ಏನ್ ಚಚ್ಚಿದ್ರು ಮ್ಯಾಚ್. ನಿಜವಾಗ್ಲು ಕೇವಲ 15.4 ಓವರ್ ಅಲ್ಲಿ ಟಾಪ್ 4 ಬ್ಯಾಟ್ಸ್ಮನ್ಸ್ ಗಳು ಮ್ಯಾಚ್ ಅನ್ನೇ ಮುಗಿಸಾಕ್ಬಿಟ್ರು. ಇನ್ನೇನು ಓಪನ್ ಅಲ್ಲಿ ಬಂದಂತ ಲಿಸ್ಲಿ ಮತ್ತೆ ಶಫಾಲಿ ವರ್ಮಾ 74 ರನ್ ಪಾರ್ಟ್ನರ್ಶಿಪ್ ಅನ್ನ ಅಲ್ಲೇ ಕೊಟ್ಬಿಟ್ರು. ಇನ್ನೇನು ಲಿಸ್ಲಿ ಅಂತೂ ಕೇಳಂಗಿಲ್ಲ, ಚಚ್ಚಿ ಬಿಸಾಕ್ಬಿಟ್ರು ನಿನ್ನೆ ಮ್ಯಾಚ್ ಅಲ್ಲಿ. ನೋಡ್ಬೋದು ಇಲ್ಲಿ 24 ಬಾಲಿಗೆ 43 ರನ್ ಹೊಡೆದಿರುವಂತದ್ದು. ಅದರಲ್ಲಿ 4 4 1 6 ಅನ್ನ ಕೂಡ ಕೂರಿಸಿದ್ದಾರೆ. ಅದಾದ್ಮೇಲೆ ಶಫಾಲಿ ವರ್ಮಾ ಕೂಡ ಅಷ್ಟೇ ನಾನೇನ್ ಕಡಿಮೆ ಅಲ್ಲ ಅಂತ 21 ಬಾಲಿಗೆ 31 ರನ್ ಕೂಡ ಹೊಡೆದಿರುವಂತದ್ದು. ಅದಾದ್ಮೇಲೆ ಬಂದಂತಹ ಲಾರಾ ವೋಲ್ವರ್ಟ್ ಕೂಡ ಅಷ್ಟೇ 24 ಬಾಲಿಗೆ 32 ರನ್ ಕೂಡ, ಎಲ್ಲ ಕೂಡ ಅಷ್ಟೇ. ನೋಡ್ಬೋದು ಇಲ್ಲಿ 20 ಬಾಲಿಗೆ 40 30 ಈ ತರ ರನ್ ಚಚ್ಚಿರುವಂತದ್ದು. ಬಂದಂತ ಎಲ್ಲ ಕೂಡ ಸಾಲಿಡ್ ಆಗಿ ಬ್ಯಾಟಿಂಗ್ ಅನ್ನ ಕೂಡ ಮಾಡಿರುವಂತದ್ದು ನಿನ್ನೆ ಮ್ಯಾಚ್ ಅಲ್ಲಿ. ಲಾರಾ ವೋಲ್ವರ್ಟ್ ಕೂಡ ಅಷ್ಟೇ ಸುಮಾರು 24 ಬಾಲಿಗೆ 32 ರನ್ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ ಜೇಮಯ್ಯ ರೋಡ್ರಿಕ್ಸ್ ಅಂತೂ ಕೇಳಂಗೇ ಇಲ್ಲ, 23 ಬಾಲಿಗೆ ಬರ್ತಾ ಇದ್ದಂಗೆ ಆಟಗಳು ಸ್ಟಾರ್ಟ್. ಅಲ್ಲಿ 40 ರನ್ ಕಾಂಟ್ರಿಬ್ಯೂಷನ್ ಕೂಡ ಮಾಡಿರುವಂತದ್ದು. 4 4 ಅದಾದ್ಮೇಲೆ 1 6 ಅನ್ನ ಕೋರ್ಸಿ ಒಂದು ಬೆಂಕಿ ಪರ್ಫಾರ್ಮ್ ಅನ್ನ ನಿನ್ನೆ ಮ್ಯಾಚ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು. ನಾವ್ ಈ ಸಲ ಬಿಡಲ್ಲ, ಫೈನಲ್ ಹೋಗ್ತೀವಿ, ನಾವು ಕೂಡ ಕಪ್ ಹೊಡಿಲೇಬೇಕು ಅಂತ ಡೆಲ್ಲಿ ಟೀಮ್ ಅವರು ಕೂಡ ಎದ್ದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಲಾಸ್ಟ್ ಮ್ಯಾಚ್ ಅವರು ಫೈನಲ್ಗೆ ಬಂದು ರನ್ನರ್ ಅಪ್ ಆದರು. ಸೊ ಈ ಸಲ 2026 ಫೈನಲ್ ಅಲ್ಲಿ ನೋಡ್ಬೇಕು. RCB ಕೂಡ ಬಿಟ್ಕೊಡೋ ಮಾತಿಲ್ಲ, ಮತ್ತೆ ಈ ಕಡೆ ಡೆಲ್ಲಿ ಟೀಮ್ ಕೂಡ ಬಿಟ್ಕೊಡೋ ಮಾತಿಲ್ಲ. ಇವತ್ತಿನ ಮ್ಯಾಚ್ ಅಂದ್ರೆ ನಾಳೆ ಫೈನಲ್ ಮ್ಯಾಚ್ ಅಲ್ಲಿ ನೋಡ್ಬೇಕು ಯಾವ ತರ ಇರುತ್ತೆ, ಯಾವ ತರ ಕಾಂಪಿಟೇಷನ್ ಇರುತ್ತೆ. ನಿಜವಾಗ್ಲೂ ನಾಳೆ ಮ್ಯಾಚ್ ಅನ್ನ ಯಾರು ಕೂಡ ಅಪ್ಪಿ ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಒಂದು ಹೈ ವೋಲ್ಟೇಜ್ ಮ್ಯಾಚ್ ಆಗೋದಂತೂ 100% ಫಿಕ್ಸ್, ಮತ್ತೆ ಒಂದು ಹೈ ಸ್ಕೋರಿಂಗ್ ಮ್ಯಾಚ್ ಕೂಡ ಆಗ್ಬೋದು ಅನ್ಸುತ್ತೆ. ಹೇಳಂಗಿಲ್ಲ ಏನಕ್ಕೆ ಅಂತ, ಇದು ಬ್ಯಾಟಿಂಗ್ ಪಿಚ್ ಕೂಡ ಆಗಿರೋದ್ರಿಂದ ಚೇಸಿಂಗ್ ಟೀಮಿಗೆ ಸ್ವಲ್ಪ ಹೆಲ್ಪ್ ಕೂಡ ಆಗುತ್ತೆ. ನಮ್ಮ RCB ನಾಳೆ ಲಕ್ ಚೆನ್ನಾಗಿತ್ತು ಅಂದ್ರೆ ಟಾಸ್ ಅನ್ನ ವಿನ್ ಆಗಿ ಚೇಸಿಂಗ್ ಅನ್ನ ಮಾಡ್ಕೊಂತ ಅಂದ್ರೆ
ಆಲ್ಮೋಸ್ಟ್ ಕನ್ಫರ್ಮ್ ಈ ಒಂದು ಮ್ಯಾಚ್ ಅನ್ನ ಇಲ್ಲಿ ನಮ್ಮ RCB ಅವರು ವಿನ್ ಕೂಡ ಆಗ್ಬೋದು. ಹೇಳಂಗಿಲ್ಲ ಅವರು ಏನೋ ಕೇಳ್ತಿದ್ರಿ ಅಂದ್ರೆ ನೀವು UP ಮತ್ತೆ RCB ಮ್ಯಾಚ್ ಅನ್ನ ತೆಗೆದು ನೋಡಿದೆ ಅಂದ್ರೆ ಅವಾಗ್ಲೂ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಗ್ರೇಸ್ ಹ್ಯಾರಿಸ್ ಆಗಿರ್ಬೋದು, ಅದಾದ್ಮೇಲೆ ಸ್ಮೃತಿ ಮಂದನ್ ಆಗಿರ್ಬೋದು ಯಾವ ತರ ಫಾರ್ಮ್ ಅಲ್ಲಿ ಇದಾರೆ ಅಂತ. ಅಂದ್ರೆ 143 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು UP ಅವರು. ಕೇವಲ 13 ಓವರ್ ಅಲ್ಲೇ ಮ್ಯಾಚ್ ಅನ್ನ ಕಿತ್ತು ಬಿಸಾಕ್ ಬಿಟ್ಟಿದ್ದಾರೆ, ಕೇವಲ 2 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು. ಗ್ರೇಸ್ ಹ್ಯಾರಿಸ್ ಕೇವಲ 37 ಬಾಲಿಗೆ 75 ರನ್ ಕೂಡ ಹೊಡೆದಿರುವಂತದ್ದು. ಅದಾದ್ಮೇಲೆ ಸ್ಮೃತಿ ಮಂದನ ಕೂಡ ಅಷ್ಟೇ 27 ಬಾಲಿಗೆ 54 ರನ್ ಹೊಡೆದು ನೀವ್ ಯಾರು ಬರ್ತೀರಪ್ಪ ಫೈನಲ್ ಗೆ ನಿಮ್ಗೆ ಇದು ವಾರ್ನಿಂಗ್ ಅಂತ ಅವತ್ತೇ ವಾರ್ನಿಂಗ್ ಕೂಡ ಮಾಡ್ಬಿಡ್ತಾರೆ. ಡೆಲ್ಲಿ ಟೀಮ್ ಅವರು ತಮ್ಮ ಪರ್ಫಾರ್ಮೆನ್ಸ್ ಕೂಡ ಶೋ ಮಾಡಿ ನಮ್ ಕಡೆಯಿಂದ ಇದೊಂದು ವಾರ್ನಿಂಗ್ ಅಂತ ಕೂಡ ಹೇಳಿದ್ದಾರೆ. ಸೊ ನೋಡೋಣ ನಾಳೆ ಮ್ಯಾಚ್ ಏನಾಗುತ್ತೆ ಅಂತ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟಿಗೆ ಹಾಕಿ. ನಾಳೆ ಫೈನಲ್ ಯಾರು ವಿನ್ ಆಗ್ಬೋದು ಅಂತ ನಿಮ್ಗೆ ಅನಿಸ್ತಿದೆ ಕಾಮೆಂಟಿಗೆ ಹಾಕಿ. ಮತ್ತೆ ಯಾವ ಪ್ಲೇಯರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಏನೇನ್ ಅನ್ಸುತ್ತೆ ಎಲ್ಲ ಕೂಡ ಕಾಮೆಂಟಿಗೆ ಹಾಕಿ. ಮತ್ತೆ ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. RCB ಫ್ಯಾನ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬೇಡಿ, ಬೇಗ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.